ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ರಶ್ಮಿ. ನನ್ನ ನಿಶ್ಚಿತಾರ್ಥವು ಮನೋಜ್ ಜೊತೆ. ನಿಶ್ಚಯವಾದ ಕ್ಷಣದಿಂದಲೇ ನನ್ನ ಮನಸ್ಸಿನಲ್ಲಿ ಅನೇಕ ಅಜ್ಞಾತ ಭಾವನೆಗಳು ಹುಟ್ಟಿಕೊಂಡಿದ್ದವು. ನಿಶ್ಚಿತಾರ್ಥದ ವಿಧಿಯಲ್ಲಿ ನಾನು ಮನೋಜ್ ಹೆಸರಿನ ಉಂಗುರವನ್ನು ಕೈಗೆ ಧರಿಸಿದ ಅದೇ ರಾತ್ರಿ ಅಚ್ಚರಿಯಂತೆ ನನಗೆ ಅವನಿಂದಲೇ ಕರೆ ಬಂದಿತ್ತು. ಅದಕ್ಕೂ ಮುಂಚೆಯೇ ನನ್ನ ನಾದಿನಿ ಸ್ನೇಹ, ರಶ್ಮಿ, ಇಂದು ರಾತ್ರಿ ಅಣ್ಣನ ಫೋನ್ ಬರುತ್ತದೆ, ಕಾದಿರು ಎಂದು ಹೇಳಿದ್ದಳು. ಅವಳ ಮಾತು ಕೇಳುತ್ತಿದ್ದಂತೆಯೇ ನನ್ನ ಹೃದಯದ ಬಡಿತ ವೇಗವಾಗಿತ್ತು. ನಾನು ಸಂಯಮದಿಂದಲೇ ಸ್ನೇಹಾಗೆ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಮದುವೆಗೂ ಮುಂಚೆ ಹುಡುಗ-ಹುಡುಗಿ ಫೋನ್ನಲ್ಲಿ ಮಾತನಾಡುವುದನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಲ್ಲ. ನಮ್ಮ ಕುಟುಂಬ ತುಂಬಾ ಸಾಂಪ್ರದಾಯಿಕವಾದುದು. ಆದರೆ ಸ್ನೇಹ ನನ್ನ ಮಾತಿಗೆ ಒಪ್ಪಲಿಲ್ಲ. ಅವಳು ನಗುತ್ತಾ, ನನ್ನ ಅಣ್ಣನ ಆಸೆ ನಿನಗೆ ಸ್ವತಃ ಉಂಗುರ ಹಾಕಿಸುವುದಾಗಿತ್ತು, ಆದರೆ ನಿನ್ನ ಅಮ್ಮ ಅದಕ್ಕೆ ವಿರೋಧಪಟ್ಟರು. ಅದಕ್ಕಾಗಿ ನಾವು ಮೌನವಾಗಿದ್ದೆವು. ಈಗ ನೀನೇ ಅವನ ಹೆಸರಿನ ಉಂಗುರ ಧರಿಸಿದ್ದೀಯಲ್ಲ, ಇನ್ನು ಹೆಚ್ಚು ಸಂಕೋಚ ಪಡಬೇಡ ಎಂದು ಹಗುರವಾಗಿ ಮಾತನಾಡಿದಳು. ಸ್ನೇಹ ನನ್ನ ವಯಸ್ಸಿನವಳೇ ಆಗಿದ್ದರಿಂದ ಬೇಗನೆ ನನಗೆ ಹತ್ತಿರವಾಗಿದ್ದಳು. ಅವಳ ಮುಕ್ತ ಸ್ವಭಾವ ನನಗೆ ಹೊಸದಾಗಿತ್ತು. ಆ ರಾತ್ರಿ ನಾನು ಕೋಣೆಯಲ್ಲಿ ಮಲಗಲು ಹೋಗುತ್ತಿದ್ದಾಗ ನನ್ನ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರತೊಡಗಿತ್ತು. ಆ ಸಂಖ್ಯೆಯನ್ನು ನೋಡುತ್ತಿದ್ದಂತೆಯೇ ನನ್ನ ಹೃದಯ ಮತ್ತಷ್ಟು ವೇಗವಾಗಿ ಬಡಿಯಿತು. ಏಕೆಂದರೆ ಸ್ನೇಹ ಈಗಾಗಲೇ ಹೇಳಿದ್ದಳು, ರಾತ್ರಿ ಅಣ್ಣನ ಕರೆ ಬರಬಹುದು ಎಂದು. ಸ್ವಲ್ಪ ಅಂಜಿಕೆ ಮತ್ತು ಸ್ವಲ್ಪ ಕುತೂಹಲದೊಂದಿಗೆ ನಾನು ಫೋನ್ ಸ್ವೀಕರಿಸಿದೆ. ನಾನು ಮನೋಜ್ ಮಾತನಾಡುತ್ತಿದ್ದೇನೆ ಎಂಬ ಧ್ವನಿ ಕೇಳುತ್ತಿದ್ದಂತೆಯೇ ಲಜ್ಜೆಯಿಂದ ನನ್ನ ಕಣ್ಣುಗಳು ನೆಲಕ್ಕೆ ಬಾಗಿದವು. ಹೊಸ ಸಂಬಂಧದ ಆರಂಭವೇ ಅಂತಹದ್ದಲ್ಲವೇ? ಮೊದಲಿಗೆ ಅವನು ನನ್ನ ಆರೋಗ್ಯ ಹಾಗೂ ದಿನಚರಿಯ ಬಗ್ಗೆ ವಿಚಾರಿಸಿದ. ನಾನು ಹೌದು, ಎಲ್ಲವೂ ಚೆನ್ನಾಗಿದೆ ಎಂದು ಮಾತ್ರ ಹೇಳಿ ಮಾತನ್ನು ಸಂಕ್ಷಿಪ್ತವಾಗಿ ಮುಗಿಸಲು ಪ್ರಯತ್ನಿಸಿದೆ. ಆದರೆ ಮನೋಜ್ ನಿಧಾನವಾಗಿ, ಸಹಜವಾಗಿ ನನ್ನೊಂದಿಗೆ ಹತ್ತಿರವಾಗಲು ಪ್ರಯತ್ನಿಸಿದ. ನಿನ್ನ ಫೋಟೋಗಳನ್ನು ನೋಡುತ್ತಿದ್ದೆ ಎಂದು ಅವನು ಹೇಳಿದಾಗ ನಾನು ಕ್ಷಣಕಾಲ ಮೌನವಾದೆ. ನಿಶ್ಚಿತಾರ್ಥದ ದಿನ ಅವನ ತಂಗಿ ಸ್ನೇಹ ನನ್ನ ಅನೇಕ ಚಿತ್ರಗಳನ್ನು ಮೊಬೈಲ್ನಲ್ಲಿ ತೆಗೆದುಕೊಂಡು ಹೋಗಿದ್ದಳು ಎಂಬುದು ನೆನಪಾಯಿತು. ಅವನ ಮಾತುಗಳನ್ನು ಕೇಳಿ ನನಗೆ ಏನು ಉತ್ತರಿಸಬೇಕು ಎಂಬುದೇ ತಿಳಿಯಲಿಲ್ಲ. ನಮ್ಮ ಮನೆಯಲ್ಲಿ ಹುಡುಗ-ಹುಡುಗಿಯ ಸ್ನೇಹವನ್ನು ಮುಕ್ತವಾಗಿ ಒಪ್ಪುವ ವಾತಾವರಣವಿರಲಿಲ್ಲ. ನಾವು ಯಾವಾಗಲೂ ನಮ್ಮ ಮಿತಿಯೊಳಗೆ ಬದುಕಿದ್ದವರು. ಯಾವುದೇ ಹುಡುಗನೊಂದಿಗೆ ಅತಿಯಾಗಿ ಮಾತನಾಡುವುದು ಅಥವಾ ಸ್ನೇಹ ಬೆಳೆಸುವುದು ನನಗೆ ಎಂದಿಗೂ ತಿಳಿದಿರಲಿಲ್ಲ. ಸಂಬಂಧಿಕರ ಮನೆಯ ಗಂಡು ಮಕ್ಕಳೊಂದಿಗೆ ಕೂಡ ನಾವು ಮಿತಿಯನ್ನೇ ಪಾಲಿಸುತ್ತಿದ್ದೆವು. ಅಪ್ಪನ ಅಕ್ಕನ ಮಕ್ಕಳು ಅಥವಾ ಅಮ್ಮನ ಅಣ್ಣನ ಮಕ್ಕಳು ಎಲ್ಲರೂ ಗೌರವದ ಗಡಿಯಲ್ಲಿ ನಿಂತು ಮಾತನಾಡುತ್ತಿದ್ದೆವು. ಆ ಗಡಿಯೇ ನಮ್ಮ ಸಂಬಂಧಗಳ ಸೌಂದರ್ಯವಾಗಿತ್ತು. ಅಂತಹ ಸಂಸ್ಕಾರದಲ್ಲೇ ನಾನು ಬೆಳೆದಿದ್ದೆ. ಆದರೆ ಮನೋಜ್ ವರ್ತನೆ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿತ್ತು. ಅವನು ಮಾತನಾಡಿದ ಕೆಲವು ಮಾತುಗಳು ನನ್ನ ಮನಸ್ಸನ್ನು ಗೊಂದಲಕ್ಕೆ ತಳ್ಳಿದವು. ಅವನು ಅತಿಯಾದ ಸಲಿಗೆಯಿಂದ ಮಾತನಾಡಿದಾಗ ನಾಚಿಕೆಯಿಂದ ನನ್ನ ಕಿವಿಗಳು ಕೆಂಪಾದವು. ಆ ಕ್ಷಣ ನನಗೆ ಅರಿವಾಯಿತು, ನನ್ನ ಮುಂದಿನ ಜೀವನವು ಸಂಪ್ರದಾಯ ಮತ್ತು ಆಧುನಿಕತೆಯ ಮಧ್ಯೆ ನಡೆಯಬೇಕಾದ ಒಂದು ಹೊಸ ಪ್ರಯಾಣವಾಗಲಿದೆ ಎಂದು. ಡಿಸೆಂಬರ್ನ ತಣ್ಣನೆಯ ಚಳಿಯಲ್ಲಿಯೂ ನಾನು ಕೆಲವೇ ಕ್ಷಣಗಳಲ್ಲಿ ಬೆವರಿನಲ್ಲಿ ಸಂಪೂರ್ಣವಾಗಿ ತೊಯ್ದಿದ್ದೆ. ಮತ್ತೆ ಮೊಬೈಲ್ ರಿಂಗ್ ಆದಾಗ ನಾನು ಬೆಚ್ಚಿಬಿದ್ದೆ. ಈ ಬಾರಿ ಫೋನ್ ಸ್ವೀಕರಿಸದೆ ಧೈರ್ಯ ಮಾಡಿಕೊಂಡು ಒಂದು ಚಿಕ್ಕ ಸಂದೇಶ ಕಳುಹಿಸಿದೆ. ನನಗೆ ನಿದ್ರೆ ಬರುತ್ತಿದೆ, ಮತ್ತೆ ಯಾವಾಗಲಾದರೂ ಮಾತನಾಡೋಣ. ಸಂದೇಶ ಕಳುಹಿಸಿ 1 ನಿಮಿಷವೂ ಆಗಿರಲಿಲ್ಲ. ಅಷ್ಟರಲ್ಲೇ ತಕ್ಷಣ ಪ್ರತಿಕ್ರಿಯೆ ಬಂತು. ನನ್ನ ನಿದ್ರೆ ಹಾರಿಸಿ ನೀನು ಹೇಗೆ ನಿದ್ರೆ ಮಾಡುತ್ತೀಯಾ ಎಂಬ ಅವನ ಮಾತುಗಳು ನನ್ನನ್ನು ತಬ್ಬಿಬ್ಬುಗೊಳಿಸಿದವು. ಇಂತಹ ಮಾತುಗಳಿಗೆ ನಾನು ಏನು ಉತ್ತರಿಸಬೇಕು ಎಂಬುದೇ ಅರ್ಥವಾಗಲಿಲ್ಲ. ಇನ್ನು ನನ್ನ ಮನೆಯವರಿಗೆ ನಾನು ಅವನೊಂದಿಗೆ ಮಾತನಾಡುತ್ತಿದ್ದೇನೆ ಎಂಬ ವಿಷಯವೇ ಗೊತ್ತಿರಲಿಲ್ಲ. ಮನಸ್ಸಿನಲ್ಲಿ ಅಶಾಂತಿ ಹೆಚ್ಚಾಗಿ ಕೊನೆಗೆ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟೆ. ನಿಶ್ಚಿತಾರ್ಥದ ನಂತರ ಹುಡುಗನಿಂದ ಇಂತಹ ಮಾತುಗಳು ಬರುತ್ತವೆ ಎಂಬ ಕಲ್ಪನೆಯೇ ನನಗಿರಲಿಲ್ಲ. ನಾನು ಊಹಿಸಿದ್ದು ಕೇವಲ ಕ್ಷೇಮ ಸಮಾಚಾರದ ಮಾತುಗಳನ್ನು ಮಾತ್ರ. ಆದರೆ ಮೊದಲ ಕರೆಯಲ್ಲೇ ಅವನು ನನ್ನ ನೆಮ್ಮದಿಯನ್ನೇ ಕೆಡಿಸಿದ್ದ. ಆ ರಾತ್ರಿ ನಿದ್ರೆ ಎನ್ನುವುದು ನನ್ನ ಕಣ್ಣಿಗೆ ಬರಲೇ ಇಲ್ಲ. ಅವನ ಮಾತುಗಳು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ನಮ್ಮ ಮದುವೆಯು 6 ತಿಂಗಳ ನಂತರ ನಿಶ್ಚಯವಾಗಿತ್ತು. ಆ 6 ತಿಂಗಳ ಅವಧಿಯಲ್ಲಿ ಇಂತಹ ಅತಿಯಾದ ಸಲಿಗೆಯ ಮಾತುಗಳನ್ನು ಕೇಳುತ್ತಾ ಬದುಕಬೇಕೆಂಬ ಆಸೆ ನನಗೆ ಇರಲಿಲ್ಲ. ಮನೆಯ ಹಿರಿಯ ಮಹಿಳೆಯರಿಂದ ನಾನು ಕೇಳಿದ ಮಾತುಗಳು ನೆನಪಾಗುತ್ತಿದ್ದವು. ಮದುವೆಗೆ ಮೊದಲು ಹುಡುಗ-ಹುಡುಗಿ ಅತಿಯಾಗಿ ಮಾತನಾಡಲು ಆರಂಭಿಸಿದರೆ ಸಂಬಂಧದ ಪವಿತ್ರತೆ ಮತ್ತು ಸೌಂದರ್ಯ ಕರಗಿ ಹೋಗುತ್ತದೆ ಎಂಬ ಭಯ ನನ್ನನ್ನು ಕಾಡಿತು.
ಮದುವೆಗೆ ಮೊದಲು ಅತಿಯಾಗಿ ಭೇಟಿಯಾದರೆ ಸಂಬಂಧಗಳು ನಿಯಂತ್ರಣ ತಪ್ಪುತ್ತವೆ ಎಂಬ ಹಿರಿಯರ ಮಾತು ನನ್ನ ಮನಸ್ಸಿನಲ್ಲಿ ಗಾಢವಾಗಿತ್ತು. ಅತಿಯಾದ ಹತ್ತಿರತೆ ಮದುವೆಗೆ ಮುನ್ನವೇ ಬೆಳೆದರೆ ಸಂಬಂಧದ ಮೇಲಿನ ತಾಳ್ಮೆ ಮತ್ತು ಗೌರವ ಕಡಿಮೆಯಾಗಬಹುದು ಎಂಬ ಆತಂಕ ನನ್ನದಾಗಿತ್ತು. ಅದಕ್ಕಾಗಿಯೇ ಮನೋಜ್ ಜೊತೆ ಅತಿಯಾಗಿ ಮಾತನಾಡಲು ನನಗೆ ಇಷ್ಟವಿರಲಿಲ್ಲ. ಈಗ ಅವನು ಕೇವಲ ಫೋನ್ನಲ್ಲಿ ಮಾತನಾಡುತ್ತಿದ್ದಾನೆ. ನಾಳೆ ಅವನು ನೇರವಾಗಿ ಭೇಟಿಯಾಗಲು ಕೇಳಿದರೆ ನಾನು ಏನು ಮಾಡಬೇಕು? ಈ ಎಲ್ಲ ವಿಚಾರಗಳಲ್ಲಿ ಮುಳುಗಿದ್ದಾಗಲೇ ಒಂದು ವಿಷಯ ನನ್ನ ಮನಸ್ಸಿಗೆ ತಟ್ಟಿತು. ಮನೋಜ್ ನನಗೆ ಇನ್ನೂ ಸಂಪೂರ್ಣವಾಗಿ ಪರಿಚಿತನಲ್ಲ. ನಮ್ಮ ನಿಶ್ಚಿತಾರ್ಥವಾಗಿ ಇನ್ನೂ ಒಂದೇ ದಿನ ಕಳೆದಿತ್ತು. ಆದರೆ ಅವನು ಮಾತನಾಡುತ್ತಿದ್ದ ಮಾತುಗಳು ನನಗೆ ಅಸಹಜ ಎನಿಸಿದವು. ಮುಂದಿನ ರಾತ್ರಿ ಅವನ ಕರೆ ಬಂದಾಗ ನಮ್ಮ ಸಂಸ್ಕಾರದಲ್ಲಿ ಇಂತಹದ್ದು ಸರಿ ಎನಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಬೇಕೆಂದು ನಿರ್ಧರಿಸಿದ್ದೆ. ಆದರೆ ಅವನು ನನ್ನ ಮಾತು ಕೇಳುವವನೇ ಅಲ್ಲ. ನನ್ನ ಅಭಿಪ್ರಾಯಗಳನ್ನು ಅವನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಅವನಿಗೆ ತನ್ನ ಆತುರ ಮತ್ತು ಬಯಕೆಯನ್ನು ವ್ಯಕ್ತಪಡಿಸುವುದೇ ಮುಖ್ಯವಾಗಿತ್ತು. ಅವನು ಬಳಸುತ್ತಿದ್ದ ಪದಗಳು ನನ್ನನ್ನು ಅಧೀರಳನ್ನಾಗಿಸಿದವು. ಒಮ್ಮೆ ನಾನು ಧೈರ್ಯ ಮಾಡಿ ಸ್ಪಷ್ಟವಾಗಿ ಹೇಳಿದೆ, ನೀವು ಇಂತಹ ಮಾತುಗಳನ್ನು ಆಡಬೇಡಿ, ನನಗೆ ಇದು ಇಷ್ಟವಾಗುತ್ತಿಲ್ಲ. ಅದಕ್ಕೆ ಅವನು ನಗುತ್ತಾ, ಮದುವೆ ಆಗುವವರು ರಾಜಕೀಯ ಚರ್ಚೆ ಮಾಡಬೇಕಾ ಎಂದು ವ್ಯಂಗ್ಯವಾಡಿದ. ಪ್ರಿಯತಮೆ, ನಿಶ್ಚಿತಾರ್ಥ ಆದಮೇಲೆ ಇಂತಹ ಮಾತುಗಳು ಸಹದ್, ಇದು ಮನಸ್ಸನ್ನು ಅಶಾಂತಗೊಳಿಸುವ ಮಾತುಗಳಲ್ಲ, ಪ್ರೀತಿಯ ಮಾತುಗಳು ಎಂದು ಅವನು ಸಮರ್ಥಿಸಿಕೊಂತಾನ್. ನಾನು ಎಷ್ಟೇ ವಿನಂತಿಸಿದರೂ ಅವನು ನನ್ನನ್ನು ಜಾನು, ಸ್ವೀಟ್ ಹಾರ್ಟ್ ಎಂದು ಕರೆಯುತ್ತಾ ಗೊಂದಲಕ್ಕೆ ತಳ್ಳುತ್ತಿದ್ದ. ನಾನು ಮಾತನಾಡದಿರಲು ಕಾರಣಗಳನ್ನು ಹುಡುಕತೊಡಗಿದೆ. ಒಂದು ದಿನ ನಾನು ಸುಳ್ಳು ಹೇಳಿದೆ. ನನ್ನ ಅಮ್ಮ ನೀವು ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ಗದರಿಸಿದ್ದಾರೆ. ಆದರೆ ಅವನು ಗಂಭೀರವಾಗಿ, ನಾನೇ ನಿಮ್ಮ ಮನೆಗೆ ಬಂದು ನಿಮ್ಮ ಅಮ್ಮನ ಹತ್ತಿರ ಮಾತನಾಡುತ್ತೇನೆ, ಇಲ್ಲದಿದ್ದರೆ ನಿನ್ನನ್ನು ಭೇಟಿಯಾಗುತ್ತೇನೆ ಎಂದು ಬೆದರಿಕೆಯಂತೆ ಹೇಳಿದ. ಅವನ ಈ ಹಠದ ವರ್ತನೆ ನನಗೆ ಅಶಾಂತಿ ತಂದಿತು. ಸಮಯ ಕಳೆಯುತ್ತಿದ್ದಂತೆ ಅವನ ಬೇಡಿಕೆಗಳು ಹೆಚ್ಚಾದವು. ವಿಡಿಯೋ ಕಾಲ್ ಮಾಡುವುದು, ರೆಸ್ಟೋರೆಂಟ್ಗೆ ಬರುವುದು, ಹೀಗೆ ಒತ್ತಾಯ ಶುರುವಾಯಿತು. ಒಂದು ದಿನ ಅವನು, ನಿನಗಾಗಿ ಸುಂದರವಾದ ಬಟ್ಟೆ ತಂದಿದ್ದೇನೆ, ಮದುವೆಯ ನಂತರ ನೀನು ಅದನ್ನು ಧರಿಸಬೇಕು ಎಂದು ಹೇಳಿದಾಗ ನನ್ನ ತಾಳ್ಮೆ ಮೀರ್ತು. ನಾನು ಕಠಿಣವಾಗಿ ಹೇಳಿದೆ, ಪ್ರತಿ ವಿಷಯಕ್ಕೂ ಒಂದು ಮಿತಿ ಇರುತ್ತದೆ. ನಾನು ನಿನ್ನ ಮದುವೆಯಾಗುವ ಹುಡುಗಿ, ಇನ್ನೂ ನಿನ್ನ ಹೆಂಡತಿಯಲ್ಲ, ನಿನಗೆ ಸಂಸ್ಕಾರದ ಅರಿವೇ ಇಲ್ಲವೇ ಎಂದು ನಾನು ಧ್ವನಿ ಏರಿಸಿ ಹೇಳಿದೆ. ಇದರಿಂದ ಮನೋಜ್ ಕೋಪಗೊಂಡ. ನನ್ನ ನಡತೆಯನ್ನೇ ಪ್ರಶ್ನಿಸುತ್ತೀಯಾ ಎಂದು ಕಟುವಾಗಿ ಹೇಳಿ ಫೋನ್ ಕಟ್ ಮಾಡಿದ. ಅಂದಿನಿಂದ ಸುಮಾರು 12 ದಿನಗಳ ಕಾಲ ನಾನು ಅವನ ಯಾವುದೇ ಕರೆಯನ್ನು ಸ್ವೀಕರಿಸಲಿಲ್ಲ. ಅಚ್ಚರಿಯೆಂಬಂತೆ 12 ದಿನಗಳ ನಂತರ ಅವನ ಮನೆಯವರು ಕರೆ ಮಾಡಿ ಮದುವೆಯನ್ನು 1 ತಿಂಗಳಲ್ಲೇ ಮಾಡಬೇಕು ಎಂದು ಒತ್ತಾಯಿಸಿದರು. 6 ತಿಂಗಳ ಅವಧಿ ಇದ್ದರೂ ಅವರು ಯಾಕೆ ಆತುರ ಪಡುತ್ತಿದ್ದಾರೆ ಎಂಬುದು ನನಗೆ ತಕ್ಷಣ ಅರ್ಥವಾಯಿತು. ಇದು ಮನೋಜ್ ಹಠವಾಗಿತ್ತು. ಅನಿವಾರ್ಯವಾಗಿ ನನ್ನ ಮನೆಯವರು ಮದುವೆಗೆ ಒಪ್ಪಿಗೆ ನೀಡಿದರು. ಮದುವೆಯ ದಿನ ಮಂಟಪದಲ್ಲಿ ಕುಳಿತಾಗ ಮನೋಜ್ ಮುಖದಲ್ಲಿ ಅಸಹನೆ ಮತ್ತು ಕೋಪವಿತ್ತು. ಮದುವೆಯ ನಂತರ ಗಂಡನ ಮನೆಗೆ ಬಂದಾಗ ನನ್ನ ಹೃದಯ ಬಡಿತ ಹೆಚ್ಚಾಗಿತ್ತು. ಅವನು ಕೋಣೆಗೆ ಬಂದು ಬಾಗಿಲು ಮುಚ್ಚಿದಾಗ ನಾನು ಆತಂಕಗೊಂಡೆ. ಆದರೆ ಅವನು ನನ್ನತ್ತ ನೋಡಲೇ ಇಲ್ಲ. ಬಟ್ಟೆ ಬದಲಿಸಿ ನೇರವಾಗಿ ಬಾಲ್ಕನಿಗೆ ಹೋಗಿ ಕುಳಿತನು. ಸುಮಾರು 2 ಗಂಟೆಗಳ ಕಾಲ ನಾನು ಅವನಿಗಾಗಿ ಕಾದೆ. ಕೊನೆಗೆ ನಾನೇ ಬಾಲ್ಕನಿಗೆ ಹೋದಾಗ ಅವನು ಸಿಗರೆಟ್ ಸೇದುತ್ತಿದ್ದ. ಇಲ್ಲಿ ಏನು ಮಾಡುತ್ತಿದ್ದೀರಾ ಎಂದು ಕೇಳಿದಾಗ ಹೋಗಿ ಮಲಗಿಬಿಡೋ ಎಂದು ಉಡಾಫೆಯಿಂದ ಉತ್ತರಿಸಿದ. ಅವನ ಈ ಬದಲಾದ ವರ್ತನೆ ನನಗೆ ದಿಗ್ಭ್ರಮೆ ಉಂಟುಮಾಡಿತು. ಮದುವೆಗೆ ಮುಂಚೆ ಇದ್ದ ಆತುರ ಈಗ ಮಾಯವಾಗಿತ್ತು. ನನ್ನ ಆಸೆಗಳು ನಿರಾಶೆಯಾದವು. ಅಂದು ರಾತ್ರಿ ಅವನು ನನ್ನ ಬಳಿ ಬಂದರೂ ಒಂದೇ ಒಂದು ಪ್ರೀತಿಯ ಮಾತನ್ನು ಆಡಲಿಲ್ಲ. ಮರುದಿನ ಬೆಳಗ್ಗೆ ನಾನು ಸಜ್ಜಾಗಿ ಬಂದರೂ ಅವನು ನನ್ನನ್ನು ಕಡೆಗಣಿಸಿದ. ಮನೆಯವರೆಲ್ಲರೂ ನನ್ನ ಸೌಂದರ್ಯವನ್ನು ಮೆಚ್ಚಿಕೊಂಡರು. ಯಾರಿಂದ ನಾನು ಆ ಮಾತನ್ನು ನಿರೀಕ್ಷಿಸಿದ್ದೇನೋ ಅವರು ಮಾತ್ರ ಮೌನವಾಗಿದ್ದರು. 8 ದಿನಗಳ ಕಾಲ ಇದೇ ರೀತಿ ಮುಂದುವರಿಯಿತು. ಒಂದು ರಾತ್ರಿ ನಾನು ಅಳುತ್ತಾ ಕೇಳಿದೆ, ಏಕೆ ಹೀಗೆ ಮಾಡುತ್ತಿದ್ದೀರಾ ಎಂದು. ಅದಕ್ಕೆ ಅವನು, ನಿನಗೆ ಸಂಸ್ಕಾರ, ಮಿತಿ ಮುಖ್ಯವಲ್ಲವೇ? ಅದಕ್ಕೆ ನಾನು ಮಿತಿಯಲ್ಲಿ ಇರಲು ಕಲಿಯುತ್ತಿದ್ದೇನೆ ಎಂದು ವ್ಯಂಗ್ಯವಾಗಿ ಚುಚ್ಚಿದ. ನನ್ನ ಹಿಂದಿನ ಮಾತುಗಳನ್ನು ಅವನು ಇಷ್ಟು ಗಂಭೀರವಾಗಿ, ದ್ವೇಷವಾಗಿ ಪರಿವರ್ತಿಸಿಕೊಳ್ಳುತ್ತಾನೆ ಎಂದು ನಾನು ಭಾವಿಸಿರಲಿಲ್ಲ. ನಾನು ಕ್ಷಮೆ ಕೇಳಿದರೂ ಅವನು ನನ್ನನ್ನು ತಳ್ಳಿಹಾಕಿದ. ಈಗ ಯಾಕೆ ನನ್ನ ಹತ್ತಿರ ಬರುತ್ತಿದ್ದೀಯಾ? ಇದು ಲಜ್ಜೆಯಿರುವ ಹುಡುಗಿಗೆ ಶೋಭೆ ತರುವುದಿಲ್ಲ ಎಂದು ಅವಮಾನಿಸಿದ.
ಈ ನಡುವೆ ನನ್ನ ಅಣ್ಣನ ಹೆಂಡತಿ ಅತ್ತಿಗೆ ಹೇಳಿದ ಮಾತು ನನ್ನನ್ನು ಆತಂಕಕ್ಕೆ ತಳ್ಳಿತು. ನಿಶ್ಚಿತಾರ್ಥದ ಸಮಯದಲ್ಲಿ ನೀನು ಅವನನ್ನು ನಿರ್ಲಕ್ಷಿಸಿದ ಕಾರಣ ಅವನು ಬೇರೆ ಕಡೆ ಗಮನ ಹರಿಸಬಹುದು ಎಂದಳು. ಒಂದು ದಿನ ಮಾಲ್ನಲ್ಲಿ ಮನೋಜ್ ಒಬ್ಬ ಹುಡುಗಿಯೊಂದಿಗೆ ನಗುನಗುತ್ತಾ ಇರುವುದನ್ನು ಕಂಡೆ. ಮನೆಗೆ ಬಂದಾಗ ಅವನನ್ನು ಪ್ರಶ್ನಿಸಿದಾಗ ಅವಳು ನನ್ನ ಯೂನಿವರ್ಸಿಟಿ ಫ್ರೆಂಡ್, ನಿನ್ನಂತೆ ಅವಳು ಬೋರ್ ಹೊಡೆಸಲ್ಲ ಎಂದು ಉದ್ದಟತನದಿಂದ ಹೇಳಿದ. ಆ ಕ್ಷಣ ನನಗೆ ಅರ್ಥವಾಯಿತು, ಅತಿಯಾದ ಸಂಪ್ರದಾಯ ಮತ್ತು ಮೌನ ಕೂಡ ಸಂಬಂಧವನ್ನು ಹಾಳು ಮಾಡಬಹುದು ಎಂದು. ಮಾರನೇ ದಿನ ಮನೋಜ್ ಸ್ನೇಹಿತರು ಮನೆಗೆ ಬಂದಾಗ ನಾನು ಆಧುನಿಕ ಶೈಲಿಯ ಸೀರೆ ಧರಿಸಿ ಮುಕ್ತವಾಗಿ ಅವರೊಂದಿಗೆ ಮಾತನಾಡಿದೆ. ಇದನ್ನು ಕಂಡು ಮನೋಜ್ಗೆ ಆಘಾತವಾಯಿತು. ಅವನು ನನ್ನನ್ನು ಕೋಣೆಗೆ ಕರೆದು ಗದರಿಸಿದಾಗ ನಾನು ಹೇಳಿದೆ, ನನಗೂ ಮೆಚ್ಚುಗೆಯ ಅವಶ್ಯಕತೆ ಇದೆ. ನೀನು ಕೊಡದಿದ್ದಾಗ ಬೇರೆಯವರಿಂದ ಅದನ್ನು ನಿರೀಕ್ಷಿಸುವುದು ತಪ್ಪೇ? ನನ್ನ ಈ ಮಾತಿನಿಂದ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನ ಅಣ್ಣ ಅತ್ತಿಗೆಯ ಸಂಬಂಧದಲ್ಲಿ ಕಂಡಿದ್ದನ್ನು ನನ್ನಲ್ಲೂ ನಿರೀಕ್ಷಿಸಿದ್ದಾಗಿ ಒಪ್ಪಿಕೊಂಡ. ಅತಿಯಾದ ಸಂಪ್ರದಾಯದ ಹೆಸರಿನಲ್ಲಿ ನಾವು ಪ್ರೀತಿಯನ್ನು ಕಳೆದುಕೊಳ್ಳಬಾರದು ಮತ್ತು ಸಂಬಂಧದ ಪವಿತ್ರತೆಯನ್ನು ಕಾಪಾಡಿಕೊಳ್ಳುತ್ತಲೇ ಪರಸ್ಪರ ಗೌರವಿಸಬೇಕು ಎಂಬ ಸತ್ಯ ಅವನಿಗೆ ತಿಳಿಯಿತು. ಕೊನೆಗೂ ಮನೋಜ್ ನನ್ನನ್ನು ಅಪ್ಪಿಕೊಂಡು ಕ್ಷಮೆ ಕೇಳಿದ. ಸರಿಯಾದ ಸಮಯದಲ್ಲಿ ನೀನು ನನಗೆ ಬುದ್ಧಿ ಕಲಿಸಿದೆ ಎಂದು ಹೇಳಿದ. ನಮ್ಮ ಸಂಬಂಧದಲ್ಲಿ ಈಗ ಪ್ರೀತಿ ಮತ್ತು ಗೌರವ ಎರಡೂ ಇವೆ. ಜೀವನದಲ್ಲಿ ಸಂಸ್ಕಾರ ಎಷ್ಟು ಮುಖ್ಯವೋ, ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.